5 ನಿಮಿಷ ಬಿಡು ಅಂದ್ರೆ ಬಿಡ್ಸಲ್ಲ ನಾವು ಮಾತ್ರ ಬಿಡ್ಸಲ್ಲ. ಕೊಚ್ಚೆ ನೀರ ನಮ್ ದೇವ್ರಿಗೆ ಅಂಗಸ್ತಾನ ಮಾಡ್ಸೋಣ ನಾವು ಬಿಡಲ್ಲ. ನಾವು ಕೊಚ್ಚೆ ನೀರು ಬಿಟ್ರೆ ನಾವು ಸಾವಿರಾರು ದೇವ್ರು ಬರ್ತವೆ. ಅದೇ ನೀವತ್ತು ನೆನ್ನೆ ಮಾಡಿರೋದಲ್ಲ ಕಾಲದಿಂದ ಬರ್ತವೆ. ಯಾಕೆ ಮಕ್ಕಳು ಕಲ್ತೀರಾ? ಅದಕ್ಕೆ ನೀರು ಬಿಡಪ್ಪ ಯಾವ ಕೆರೆ ನೀರು ಯಾವ ಬೇರೆ ಕಡೆ ನೀರು ಬೇಡ, ದೇವ್ರ ಕೆರೆ ನೀರೇ ಸಾಕು. ಮಾಡಂಗಿದ್ರೆ ಯಾವ್ದನ ಒಳ್ಳೆ ಕಾರ್ಯ ಮಾಡ್ಲಿ. ನಮ್ಗೆ ಯಾವ ಕಡೆ ಸೈಡ್ ನೀರು ಬೇಡ, ನಮ್ ದೇವ್ರ ಕೆರೆ ನೀರೇ ಬೇಕು. ಇದೆಲ್ಲ ಅನ್ಯಾಯ, ಅದು ಆಗ ಬೇಡ. ನಾವು ಇಟ್ಕೊಂಡು ಕೊಡಲ್ಲ. ನಮ್ಮೂರಿಗೆ ನೀರೇ ಬೇಡ, ಬೇರೆ ಕಡೆ ನಮ್ಗೆ ಅದೇ ಸಾಕು. ನೀರು ಮಾಡಿದ್ರೆ ಬೇರೆ ಏನೋ ಅವ್ರು ಮಾಡ್ಕೊಳ್ಳಿ, ಇದು ಬೇಡ. ನಮ್ಮೂರಲ್ಲ ಏನೋ ಮಾಡ್ತಾರೆ. ನಾವು ಕೇಳ್ತಿರೋದಣ್ಣ, ಇವಾಗ ಇವರೇ ತೆಪ್ಪೋತ್ಸವ ಮಾಡಕ್ಕೆ ಅಂದ್ಬಿಟ್ಟು ದೇವ್ರ ಕೆರೆ ಬಂದಿದ್ದಾರೆ. ದೇವ್ರ ಕೆರೆ ತುಂಬ ಬರ್ದಿರಕ್ಕೆ ತಾನೆ ಇವ್ರು ತೆಪ್ಪೋತ್ಸವ ಮಾಡಕ್ ಬಂದಿರೋದು. ಇವಾಗ ಬೆಂಗಳೂರು ಕೊಳಚೆ ನೀರು ತಂದು ದೇವ್ರ ಕೆರೆ ತುಂಬಾಕಿ ಅಂತ ಯಾರು ಹೇಳಿದ್ದಾರೆ? ನಾಳೆ ದಿವಸ ಕಾಯಿಲೆಗಳು ಬಂದು ಸಾಯ್ಬೇಕಾದ್ರೆ ಯಾರು ಇಡ್ತಾರೆ? ಇಂಥ ಹೆಣ್ಮಕ್ಳುಗಳೆಲ್ಲ ಬಂದು ವಿರೋಧ ಮಾಡ್ತಾರಲ್ಲ, ಶಾಸಕರಿಗೆ ಗೊತ್ತಾಗಲ್ವ ಅದು? ಬಾತ್ರೂಮ್ ನೀರು ಕುಡಿಬೇಕು ಅಂತ ಯಾರು ಅದೇ ದೊಡ್ಡಬಳ್ಳಾಪುರ ಶಾಸಕರು ಇದನ್ನ ಖಂಡಿಸಿ ಅದನ್ನ ಸ್ಟಾಪ್ ಮಾಡಿಸಿದ್ದಾರೆ ಕೆಲಸನ. ನಮ್ ಶಾಸಕರು ಯಾಕೆ ಕ್ರಮ ಕೈಗೊಳ್ಬಾರ್ದು? ಈಗ ಅದನ್ನ ನಿಲ್ಲಿಸ್ಲಿ. ಮಾಜಿ MLA ಗಳು ಅನುಷ್ಠಾನಗೊಳಿಸಿದ್ನ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾವ್ರಲ್ಲ. ಹಂಗಾರೆ ಅವ್ರೇನೋ ತಪ್ಪು ಮಾಡಿರೋ ಅವ್ರನ್ನ ಜನ ಕಳಿಸಿ ಇವ್ರಿಗೆ ಅಧಿಕಾರ ಕೊಟ್ರು. ಹಂಗಾರೆ ಇವ್ರ ಕೈಲಿ ನಿಲ್ಸಕ್ ಆಗಲ್ಲ ಅಂದ್ರೆ ಇವ್ರ ಕೈಲಾಗದ ಅಸಮರ್ಥ ನಾವ್ ಇವ್ರಿಗೆ ಕೇಳ್ತಾ ಇದೀವಿ. ಹಂಗಾದ್ರೆ ಇವರು ಜನಪರವಾಗಿ ಇದ್ದಿದ್ರೆ ಜನಕ್ಕೆ ಏನ್ ಬೇಕೋ ಅದನ್ನ ಮಾಡ್ಬೇಕಿತ್ತು. ಜನ ಬೇಡ ಬೇಡ ಅಂತ ವಿರೋಧ ಮಾಡಿದ್ರು ಯಾವ ಜಿದ್ದಿ ಕಟ್ಕೊಂಡ್ ಮಾಡ್ತಾ ಇದಾರೆ ಇವರು. ಯಾಕೆ ಬೇಕು ನಮ್ಗೆ ಕೊಳಚೆ ನೀರು? ಅದೇ ಅವ್ರ ಪಕ್ಕದಲ್ಲಿ ನಮ್ ಪಕ್ಕದ ಕ್ಷೇತ್ರದ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ MLA ಬಂದವ್ರಲ್ವಾ, ಅವ್ರದೇ ಕ್ಷೇತ್ರದ ಬಹಳ ಒಳ್ಳೆ ಶ್ರೇಷ್ಠ ದೇವರು ಚಿಕ್ಕಣ್ಣ ಸ್ವಾಮಿನ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಹೊತ್ಕೊಂಡ್ಬಂದು ಇಲ್ಲಿ ತೊಳ್ಕೊಂಡು ಹೋಯ್ತಾರಲ್ಲ, ಅವ್ರಿಗೇನ ಜ್ಞಾನಮಾನ ಬೇಡವಾ? ಈ ಕೊಳಚೆ ನೀರು, ಚರಂಡಿ ನೀರು, ಕಕ್ಕಸ್ ನೀರು ದೇವರಿಗೆ ಉಪಯೋಗ ಮಾಡ್ಬೇಕಾ? ಜ್ಞಾನಮಾನ ಬೇಡವಾ ಇವ್ರಿಗೆ? ಅಸಮರ್ಥ MLA ಅವರು ಬೇರೆ ಊರಿಂದ ಜನಗಳು ಕರ್ಕೊಂಡ್ಬಂದು ಇಲ್ಲಿ ಬಂದಿರೋಂತ ಜನ ಎಲ್ಲ ಹೊರಗಡೆಯಿಂದ ಬಂದಿರೋ ಜನ ಹಾಗೆ ಬೈಟ್ ಮಾಡಿ ಅಲ್ಲಿ ಬಂದಿರೋಲ್ಲ. ಹೊರಗಡೆ ಅಂತ ಬಂದಿರೋಂತ ಜನ, ಹೊರಗಡೆ ಅಂತ ಬಂದಿರೋ ಜನ ಕರ್ಕೊಂಡ್ಬಂದು ಉದ್ಘಾಟನೆ ಮಾಡಿಸ್ತಾ ಇರೋದು. ಇಲ್ಲಿ ಸ್ಥಳೀಕರೆಲ್ಲ ಇಲ್ಲೇ ಇದ್ದೀವಿ, ಹೊರಗಡೆಯಿಂದ ಬಂದಿರೋ ಜನ ಉದ್ಘಾಟನೆ ಮಾಡ್ತಾ ಇರೋದು. ಇವರೆಲ್ಲ ದೌರ್ಜನ್ಯ ಮಾಡಿ ಹೊರಗಡೆಯಿಂದ ಕರ್ಕೊಂಡ್ಬಂದು ಜನ ಕರ್ಕೊಂಡ್ಬಂದು MLAಗಳು ಉದ್ಘಾಟನೆ ಮಾಡಿಸ್ತಾ ಇರೋದು. ಎಲ್ಲ ಸತ್ತೋದ್ರು ಇಲ್ಲೇ ಸಾಯೋಣ ನಾವು ಸಾಯೋಣ. ನೀರು ಬಿಡಿಸ್ಬೇಕಂತ ಕಾನೂನು ಏನದೆ? ಅವ್ರ ಮನೆ ಹಾಳಾಗೋಗ್ತದೆ, ಅವ್ರ ಮನೆ ಹಾಳಾಗೋಗ್ತದೆ. ಒಬ್ರು ಉಳಿಯಲ್ಲ, ಎಲ್ಲ ನಾಶನ ತಗದೆ. ನೋಡಿ, ದಯವಿಟ್ಟು ನಮ್ಮ ದೇವರ ಅಮಾನಿಕೆರೆಗೆ ಅದರದೇ ಆದಂತ ಒಂದು ಇತಿಹಾಸ ಇದೆ. ದೇವತೆಗಳ ಅನುಗ್ರಹ ಇರೋದ್ರಿಂದ ಸುಮಾರು 10-20 ವರ್ಷಗಳಿಂದ ದೇವ್ರ ಕೆಡೆ ಪ್ರತಿ ವರ್ಷ ತುಂಬಿ ಕೋಡಿ ಆಗ್ತಾ ಇದೆ. ಅದರಿಂದಾಗಿ ನಮ್ಗೆ ಯಾವುದೇ ರೀತಿಯಾದ ಕೃತಕ ನೀರು ಬೇಡ, ಅಂದ್ರೆ ವೃಷಭಾವತಿ ನೀರು ಬೇಡ. ಅದು ಎಲ್ಲ ಈ ಕ್ಷೇತ್ರದ ದೊಡ್ಡಬಳ್ಳಾಪುರ ಕ್ಷೇತ್ರದ ಆಲ್ರೆಡಿ ನಿಲ್ಲಿಸಿದ್ದಾರೆ. ಆ ಕೊಳಚೆ ನೀರನ್ನ ಕುಡಿದು ನಾವು ಈಗಿನ ಸಂಸ್ಕೃತಿನ ಹಾಳು ಮಾಡೋದಕ್ಕಿಂತ ಶುದ್ಧ ನೀರು ದೇವತೆಗಳ ಅನುಗ್ರಹ ಇರೋದ್ರಿಂದ ದೇವ್ರ ಕೆರೆ ಪ್ರತಿ ವರ್ಷ ತುಂಬ್ತಾ ಇದೆ. ಸೊ ಹಾಗಾಗಿ ಪ್ರತಿ ವರ್ಷ ದೇವ್ರ ಕೆರೆಗೆ ಅಭಿಷೇಕಕ್ಕೆ ದೇವತೆಗಳು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತವೆ. ಹಾಗಾಗಿ ನಮ್ಗೆ ಕೃತಕವಾಗಿ ಮಳೆನೇ ಸಾಕು, ನಾವು ಸಮೃದ್ಧಿಯಾಗಿದ್ದೀವಿ ಇಲ್ಲಿವರೆಗೂ ಜನ. ದಯವಿಟ್ಟು ಆ ಕೊಳಚೆ ನೀರನ್ನ ಬಿಡಬೇಡಿ ಅಂತ ಹೇಳಿ ದಯವಿಟ್ಟು ಜನಪ್ರಿಯ ನಾವ್ ಮಾತ್ರ ನೀರ್ ಬಡ್ಸಲ್ಲ, ನಮಗೆ ನಡೆಯಲ್ಲ. ನಮಗೆ ಗೊತ್ತಿಲ್ಲ, ನಾವು ಮಾತ್ರ ಬಿಡ್ಬಾರ್ಸಲ್ಲ, ಬಿಲ್ಕುಲ್ ಬಿಡ್ಬಾರ್ಸಲ್ಲ. ನಾವು ಯಾರೇ ಬಂದ್ರು ನಾವು ಬಿಡ್ಬಾರ್ಸಲ್ಲ. ಏನಂತ ಕರ್ಕೊಂಬಂದವ್ರೆ, ಸೀರೆ ಕೊಡ್ತೀವಿ ಬನ್ರಿ ಪೂಜೆ ಮಾಡ್ತೀವಿ ಅಂತ ಹೇಳಿ 101 ಕಳ್ಸ ಬಿಡ್ತಾರೆ, ತೆಪ್ಪ ಬಿಡ್ತಾರೆ ಅಂತ ಹೇಳೋ ಹೊತ್ತಿ ನಾವು ಬಂದಿದ್ದೀವಿ ನೋಡೋಣ ಅಂತಾನ. ಅರ್ಧ ಹೊತ್ನ ಸೊರತ್ನ ಬಿಡೋರು ನಮಗೆ ನೋಡಕ್ ಆತಿರ್ಲಿಲ್ಲ, ಅದಕ್ಕೋಸ್ಕರ ಬಂದಿದ್ದೀವಿ. ನಮಗೆ ಮಾತ್ರ ಕೊಚ್ಚೆ ನೀರು ನಮ್ ಕೆರೆಗೆ ಬೇಡ. ಯಾಕನ ಬಿಟ್ಕೊಳ್ಳಿ ಬೇಕಾದ್ರೆ. ನಮ್ಗೊಂದು ಬೇಕಲ್ಲ, ಯಾವ ಸೀರು ಬೇಡ, ಯಾವ ಇದು ಬೇಡ.